ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನಲ್ಲಿ ವಿದ್ಯಾಶ್ರೀ ವಿದ್ಯಾರ್ಥಿಗಳ ಬಗ್ಗೆ ಒಂದು ಶುಭ ಸುದ್ದಿ ಮತ್ತು ಗುಡ್ ನ್ಯೂಸ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. 24-25ನೇ ಸಾಲಿನಲ್ಲಿ ಮೆಟ್ರಿಕ್ ಅಂತ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಮುಂದೆ 25-26ನೇ ಸಾಲಿನ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಕೂಡ ಈ ಶುಭ ಸುದ್ದಿ ಕೂಡ ಸ್ಟಾರ್ಟ್ ಆಗ್ತದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವಿದ್ಯಾಶ್ರೀ ವಿದ್ಯಾರ್ಥಿ ಅಮೌಂಟ್ನಲ್ಲಿ ಹೆಚ್ಚಳ ಮಾಡಿದ್ದಾರೆ. ಅಂದರೆ ಈ ಮುಂಚೆ ಇರ್ತಕ್ಕಂಥ ಅಮೌಂಟ್ಗಿಂತ ಜಾಸ್ತಿ ಅಮೌಂಟ್ನು ಕೂಡ ವಿದ್ಯಾರ್ಥಿಗಳು ನೀಡಬೇಕು, ಮೇಂಟೆನೆನ್ಸ್ ಅಮೌಂಟ್ ನೀಡಬೇಕು ಅಂತೇಳಿ ಇದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗೆ ಬನ್ನಿ ಫ್ರೆಂಡ್ಸ್, ಏನದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರೋ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನಕ್ಕೆ ಏನಿದೆಯಲ್ಲ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ವಿದ್ಯಾಶ್ರೀ ಊಟ ಮತ್ತು ವಸತಿ ಯೋಜನೆಗೋಸ್ಕರ ಏನಂದರೆ 1,500 ರೂಪಾಯಿ ಅಂತೇಳಿ ಪ್ರತಿ ತಿಂಗಳು 10,000 ರೂಪಾಯಿ, ಒಟ್ಟು 10 ತಿಂಗಳಿಗೆ 15,000 ರೂಪಾಯಿ ಅಂತೇಳಿ ವಿದ್ಯಾರ್ಥಿಗಳ ಅಕೌಂಟಿಗೆ ಏನಂದರೆ ಜಮಾ ಮಾಡ್ತಾಯಿದ್ರು. ಇದೇನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಯಾರು ಹಾಸ್ಟೆಲ್ಗೆ ಆಯ್ಕೆ ಆಗಿರೋಂಗಿಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಬರ್ತಾಯಿತ್ತು. ವಿದ್ಯಾರ್ಥಿ ನಿಲಯದ ಪ್ರವೇಶ, ಊಟ ಮತ್ತು ವಸತಿ ಯೋಜನೆ, ಇದರಲ್ಲಿ ಯಾವುದಾದ್ರು ಒಂದು ಸೌಲಭ್ಯಕ್ಕೆ ಮಾತ್ರ ಅರ್ಹರಿರ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿ ನಿಲಯದಲ್ಲಿ ನೀವು ಅಂದರೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ ಸಿಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಅಂತ 1,500 ರೂಪಾಯಿ, 10 ತಿಂಗಳಿಗೆ 15,000 ರೂಪಾಯಿ ನೀಡ್ತಾ ಇದ್ರು. ಸೊ ಈಗ ಅದರಲ್ಲಿ ಹೆಚ್ಚಳ ಮಾಡಲಾಗಿದೆ. ಅಫಿಷಿಯಲ್ ಆಗಿ ಕೂಡ ಅವರು ಏನಾದರೂ ಸಿದ್ದರಾಮಯ್ಯ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಕಾಂತಂತ ಭಾವಿಸಿದ್ರಿ. ವಿದ್ಯಾಶ್ರೀ ವಿದ್ಯಾರ್ಥಿ 2,000 ರೂಪಾಯಿ ಹೆಚ್ಚಳ ಅಂದರೆ ತಿಂಗಳಿಗೆ 2,000 ರೂಪಾಯಿ, 500 ರೂಪಾಯಿ ಹೆಚ್ಚಳ ಆಗ್ತದೆ. ಅಂದರೆ 1,500 + 500 2,000 ರೂಪಾಯಿ ತಿಂಗಳಾದರೆ ಟೋಟಲ್ 10 ತಿಂಗಳಿಗೆ 20,000 ರೂಪಾಯಿ ಅಮೌಂಟು ವಿದ್ಯಾರ್ಥಿಗಳ ಅಕೌಂಟ್ಗೆ ಜಮಾ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಫಿಷಿಯಲ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಉನ್ನತ ಶಿಕ್ಷಣದ ವೇಳೆ ಹಾಸ್ಟೆಲ್ ಸೌಲಭ್ಯ ದೊರೆಯದೆ ಮಡಿವಾಳ ಸೇರಿ ಎಲ್ಲ ಹಿಂದುಳಿದ ವರ್ಗ OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಈ ಮುಂಚೆ ಇರತಕ್ಕಂಥ 1,500 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನಾವು 2,000 ರೂಪಾಯಿ ಹೆಚ್ಚಳ ಮಾಡಿ ಘೋಷಣೆ ಕೂಡ ಮಾಡಿದರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಸ್ವಂತ ಖರ್ಚು ಮಾಡಿಕೊಂಡು ವಸತಿ ನಿರ್ವಹಣೆ ಮಾಡಿಕೊಂಡು ಓದಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನು 500 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ವಿ. ಪ್ರತಿ ತಿಂಗಳು ಟೋಟಲಿ 1,500 + 500 2,000 ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಮಾಡ್ತೀವಿ. ಟೋಟಲಿ ಒಂದು ವರ್ಷಕ್ಕೆ 20,000 ರೂಪಾಯಿ ವಿದ್ಯಾರ್ಥಿಗಳ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ತುಂಬ ಕಷ್ಟಪಟ್ಟು ಮುಂಚೆಲ್ಲ ಈ ಫೆಸಿಲಿಟಿ ಇದ್ದಿಲ್ಲ. ಸೊ ಹಾಗಾಗಿ ನಾವು ಏನಂದರೆ ರೂಮ್ ಮಾಡಿಕೊಂಡು ಅನ್ನ ಸಾರು ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಈ ಮುಂದೆ ಏನಪ್ಪ ಅಂದರೆ ಅದನ್ನು ಆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ 2,000 ರೂಪಾಯಿ ಪ್ರತಿ ತಿಂಗಳು ನೀಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ದೀರಿ, ವಿದ್ಯಾಶ್ರೀ ವಿದ್ಯಾರ್ಥಿ ವೇತನ 25-26ನೇ ಸಾಲಿಂದ 2,000 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾರು ಈಗ ಆಲ್ರೆಡಿ PUC ಅಡ್ಮಿಷನ್, ಡಿಪ್ಲೊಮಾಗೆ ಅಡ್ಮಿಷನ್ ತೊಗೊತಾ ಇದ್ದಾರೆ, ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಿಮಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗೋದಿಲ್ಲ. ಹಾಸ್ಟೆಲಿಗೆ ಅರ್ಜಿ ಕರೆದಾಗ ಖಂಡಿತ ಕೂಡ ಹಾಸ್ಟೆಲಿಗೆ ಅರ್ಜಿನ ಸಲ್ಲಿಸಿ. ಮತ್ತು 2,000 ರೂಪಾಯಿ ಅಂತೆ ಪ್ರತಿ ತಿಂಗಳು ಒಂದು ವರ್ಷಕ್ಕೆ 20,000 ರೂಪಾಯಿ ಮೇಂಟೆನೆನ್ಸ್ ಅಮೌಂಟ್ನ 25-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾರ್ಥಿಗಳಿಗೆ ನೀಡ್ತೀವಿ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನ ಅಂತಲೂ ಕೂಡ ಅಫಿಷಿಯಲ್ ಆಗಿ ಬಂದಿದೆ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಈ ಥರದ ಅಪ್ಡೇಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.